ಬದುಕು ಜಟಕ ಬಂಡಿ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಗೆ ಅನೇಕರು ಬಂದಿದ್ದಾರೆ. ಹೀಗೆ ನಮಗೆ ಬಹಳ ಪ್ರಿಯವಾದವರು, ಹತ್ತಿರವಾದವರು, ನಮ್ಮ ಸಂಬಂಧಿಕರು ಕಳೆದು ಹೋಗಿದ್ದಾರೆ, ದಯವಿಟ್ಟು ಹುಡುಕೊಡಿ ಅಂತ. ಅಂತೆಯೇ ಇವತ್ತು ಬಾಬುರಾವ್ ಮತ್ತು ಚಂದ್ರಮ್ಮ ಬಂದಿದ್ದಾರೆ, ಲಕ್ಷ್ಮಿ ಕಾಣೆಯಾಗಿದ್ದಾಳೆ ಅಂತ ಹೇಳೋದಕ್ಕೆ. ಅವರು ಎಚ್ಚೆತ್ಕೊಂಡಿದ್ದು ಸ್ವಲ್ಪ ಲೇಟ್ ಆಯ್ತಾ ಅಂತ ಅನ್ನಿಸ್ತು. 9 ವರ್ಷಗಳ ನಂತರ ಬಂದಿದ್ದು ಬಹಳ ಲೇಟೇ ಆಗಿದೆ. ಪ್ರಾಯಶಃ ಹಿಂದೆನೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲಿ ಇರಬಹುದು ಅನ್ನುವ ಸಾಧ್ಯತೆಗಳಾದ್ರೂ ನಮ್ಮ ಮುಂದೆ ಇರ್ತಾ ಇದ್ವು. ಈಗ ಕಂಪ್ಲೀಟ್ಲಿ ಬ್ಲಾಂಕ್, ತಲೆಯಲ್ಲಿ ಏನೂ ಓಡ್ತಾ ಇಲ್ಲ, ಎಲ್ಲಿರಬಹುದು ಅನ್ನೋ ಸಾಧ್ಯತೆಗಳು ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಆಕೆ ಕಾಣೆಯಾಗಿ 9 ವರ್ಷ ಆಗಿದೆ. ಚಿಕ್ಕ ಹುಡುಗಿ ಆಗಿದ್ರು ಆಗ 15 ವರ್ಷ ಆಗಿತ್ತು, ಈಗ ನೋಡೋಕ್ಕೂ ಬೇರೆ ತರ ಇರಬಹುದೇನೋ ಅಲ್ವಾ. ಸುಮಾರು 25 ವರ್ಷದ ಮೇಲಾಗಿದೆ, ಹಾಗಾಗಿ ರೂಪುರೇಷೆ ಕೂಡ ಬದಲಾಗಿರಬಹುದು. ಆದ್ರೂ ಕೂಡ ಹುಡುಕ್ತೀವಿ ಅನ್ನುವ ಜವಾಬ್ದಾರಿಯನ್ನ ನಾವು ಹೊತ್ತಿರೋದ್ರಿಂದ ಹುಡುಕುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಿಮ್ಮ ಸಹಕಾರದೊಂದಿಗೆ, ನಿಮ್ಮ ಬೆಂಬಲದೊಂದಿಗೆ ಹುಡುಕಾಟವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಎಲ್ಲಿದ್ದಾಳೆ, ಎಲ್ಲಿರಬಹುದು, ಕರ್ನಾಟಕಾದ್ಯಂತ ಹುಡುಕ್ಸೋಣ ಬನ್ನಿ. ಬಾಬುರಾವ್ನ ತಂಗಿ ಲಕ್ಷ್ಮಿಯನ್ನು ಪತ್ತೆ ಹಚ್ಚಲು ನಮ್ಮ ತಂಡ ಪೊಲೀಸರ ಸಹಾಯದಿಂದ ಎಲ್ಲ ಊರುಗಳಿಗೆ ತೆರಳಲು ಮುಂದಾಯಿತು. ನಮ್ಮ ತಂಡ ಸಿಕ್ಕ ಊರುಗಳಲ್ಲಿ ಲಕ್ಷ್ಮಿಯ ಫೋಟೋ ಹಿಡಿದು ಅವಳ ಸುಳಿವಿಗಾಗಿ ಶೋಧ ನಡೆಸಲು ಮುಂದಾಯಿತು. ಬೆಂಗಳೂರು, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಹೀಗೆ ಲಕ್ಷ್ಮಿಯ ಸಂಬಂಧಿಕರು ಇರುವ ಊರುಗಳಲ್ಲೆಲ್ಲ ತೆರಳಿ ಹಗಲು ರಾತ್ರಿ ಎನ್ನದೆ ಅವಳನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದೆವು. ಹಲೋ ಮೇಡಮ್, ಶಂಕರ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ ಮೇಡಮ್, ಅದೇ ಇಲ್ಲಿ ಬೆಳಗಾಂ ಕಡೆ ಬಜಾರಲ್ಲಿ ಇದ್ದೀವಿ. ಇಲ್ಲಿ ಪೊಲೀಸರ ಹತ್ರ ನಾವು ತಗೊಂಡ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಲಕ್ಷ್ಮಿ ಹೋಗ್ಬಿಟ್ಟಾರೆ. ಏನಪ್ಪಾ ಹೇಳ್ತಾ ಇದ್ದೀರಿ, ಸರಿಯಾಗಿ ವಿಚಾರಿಸಿದ್ರಾ? ಹಾ ಮೇಡಮ್, ಇಲ್ಲಿ ಒಬ್ರು ಸೀನಿಯರ್ ಎಸ್ ಐ ಇದ್ದಾರೆ. ಓಕೆ, ಅವ್ರ ಹತ್ರ ಡೀಟೇಲ್ಸ್ ಎಲ್ಲಾನು ಟ್ಯಾಲಿ ಮಾಡಿ ನೋಡಿದ್ವಿ. ಓಕೆ, ಸೊ ಅವ್ರು ಹೇಳೋ ಪ್ರಕಾರ 9 ವರ್ಷದ ಹಿಂದೆ ಒಂದು ಹುಡುಗಿ ಒಂದು ಕಂಪ್ಲೇಂಟ್ ಅಲ್ಲಿ ಬಂದಿತ್ತು. ಅದೇ ಈ ತರ ಗಂಡನ ಮನೆಯಿಂದ ಪ್ರಾಬ್ಲಮ್ ಆಗ್ಬಿಟ್ಟು ಎಲ್ಲೋ ಹೋಗಿದ್ಲು, ಅಕ್ಕನ ಮನೆಗೆಲ್ಲೋ ಹೋಗಿದ್ಲು, ಅಲ್ಲಿಂದ ಮತ್ತೆ ಪ್ರಾಬ್ಲಮ್ ಆಗಿ ಬಂದು ಆಮೇಲೆ ಎಲ್ಲೋ ಇದ್ಲಂತೆ, ಕೂತಿದ್ಲಂತೆ. ಪ್ರಾಬಬ್ಲಿ ಐ ಥಿಂಕ್ ದಿಸ್ ಇಸ್ ಅನ್ ಆಕ್ಸಿಡೆಂಟ್ ಕೇಸ್ ಮೇಡಮ್. ಶೂರ್ ಆಗಿ ಗೊತ್ತೇನ್ರಿ? ಅವ್ರ ಮನೆಯವ್ರಿಗೆ ತಿಳಿಸ್ಬೇಕಲ್ರಿ. ಇಲ್ಲ ಮೇಡಮ್, ಫೋಟೋ ಜೊತೆಗೆ ಹೇಳಿದಿರವಲ್ರಿ. ಇಲ್ಲ, ಫೋಟೋ ಜೊತೆಗೆ ಟ್ಯಾಲಿ ಮಾಡಿ ನೋಡ್ತಿದ್ದಾರೆ ಮೇಡಮ್. ಫೋಟೋ ಜೊತೆ ಟ್ಯಾಲಿ ಮಾಡಿ ನೋಡುವಾಗ ಬಾಡಿ ಇದು ಅವಳದೆ ಅಂತಾನೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸರಿ ಆಯ್ತು, ಇನ್ನೊಂದ್ಸತಿ ನೀವು ಕ್ಲಿಯರ್ ಆಗಿ ವಿಚಾರಿಸ್ಕೊಂಡು ಫುಲ್ ಡೀಟೇಲ್ಸ್ ತಗೊಳ್ಳಿ. ಹಾ ಮೇಡಮ್, ಥ್ಯಾಂಕ್ ಯು. ಏನ್ರಿ ಹೋಗ್ಬಿಟ್ಟಿದ್ದಾಳೆ? ಮೇಡಮ್, ಒಂದು ಗುಡ್ ನ್ಯೂಸ್. ಹಾ ಹೇಳ್ರಿ. ಅದೇ ಮೇಡಮ್, ಎಲ್ಲನೂ ಅದು ನಮ್ಗೆ ಬಂದಿದ್ದ ಇನ್ಫಾರ್ಮೇಶನ್ ರಾಂಗ್ ಆಗಿತ್ತು ಮೇಡಮ್. ಲಕ್ಷ್ಮಿ ಹೋಗಿದ್ದಾಳೆ ಅನ್ನೋದಿತ್ತಲ್ಲ, ಅದು ಇಟ್ಸ್ ರಾಂಗ್ ಇನ್ಫಾರ್ಮೇಶನ್. ಓ ಹಾ, ನಾನು ಅದಕ್ಕೆ ಹೇಳಿದ್ದು ಸರಿಯಾಗಿ ವಿಚಾರಿಸಿ ಅಂತ. ಏನಂತೆ? ಇಲ್ಲ, ಅದು ಅನ್ಐಡೆಂಟಿಫೈಡ್ ಬಾಡಿ ಅಂತ ಕೊಟ್ಟಿದ್ರು. ಬಟ್ ಆಮೇಲೆ ಇವ್ರದೆಲ್ಲಾನು ಕಂಪ್ಯಾರಿಸನ್ ಮಾಡಿದಾಗ ನೋ, ದಿಸ್ ನಾಟ್ ಆಫ್ ಲಕ್ಷ್ಮೀಸ್ ಅಂತ ಪ್ರೂವ್ ಆಗಿದೆ ಅಲ್ಲಿ. ಓ ಸರಿ. ಓಕೆ, ಸೊ ಒನ್ ಥಿಂಗ್ ಇಸ್ ಲಕ್ಷ್ಮಿ ಇಸ್ ಸ್ಟಿಲ್ ಅಲೈವ್.
ಅದೇ ನೋಡಿದ್ರ ಅರ್ಜೆಂಟ್ ಮಾಡ್ಕೊಂಡು ನಾವು ಸದ್ಯ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದೀರಿ ಕತೆ ಏನು ಹೇಳಿ. ಆಯ್ತು, ಇವು ಕಂಟಿನ್ಯೂ ಸರ್ಚ್ ಮಾಡಿ ನೀವು. ಹಾಂ, ಆಯ್ತು ಆಯ್ತು, ಥ್ಯಾಂಕ್ ಯು. ಆದರೆ ಒಂದೇ ಒಂದು ಚಿಕ್ಕ ಸುಳಿವೂ ನಮಗೆ ಸಿಗಲಿಲ್ಲ. ಕಡೆಗೆ ಪೊಲೀಸರ ಸಹಾಯದಿಂದ ನಮಗೆ ಲಕ್ಷ್ಮಿಯ ಬಗ್ಗೆ ಮಾಹಿತಿ ದೊರೆಯಿತು. ಆದರೆ ಲಕ್ಷ್ಮಿ ಇರುವ ಸ್ಥಳವನ್ನು ನೋಡಿದ ನಮಗೆ ನಿಜಕ್ಕೂ ಒಂದು ಆಘಾತ ಕಾದಿತ್ತು. ಹಲೋ ಮೇಡಮ್, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಹೇಳ್ರಿ. ಹಾಂ, ವಿಧಿ ಲಕ್ಷ್ಮಿಯ ಬಾಳಲ್ಲಿ ಹೇಗೆ ಆಟವಾಡಿತೆಂದರೆ, ಅವಳು ಸಿಕ್ಕಿದ್ದು ಧಾರವಾಡದ ಒಂದು ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದ ಮನೆಯಲ್ಲಿ. ಗಂಡನ ಹಿಂಸೆ, ಭಾವನ ಕ್ರೌರ್ಯಕ್ಕೆ ನಲುಗಿದ ಲಕ್ಷ್ಮಿ ಕೊನೆಗೆ ಸಿಕ್ಕಿದ್ದು ಹಣದ ವ್ಯಾಮೋಹ, ಹೆಣ್ಣು ಮಕ್ಕಳ ದಂಧೆ ನಡೆಸುತ್ತಿದ್ದ ರಾಕ್ಷಸರ ಕೈಗೆ. ಲಕ್ಷ್ಮಿ ಹಾಗೂ ಅಣ್ಣ ಬಾಬುರಾವ್ರವರ ಭವಿಷ್ಯದ ದೃಷ್ಟಿಯಿಂದ ಲಕ್ಷ್ಮಿ ಇದ್ದ ಸ್ಥಿತಿಯನ್ನು ಮಾನವೀಯತೆ ದೃಷ್ಟಿಯಿಂದ ನಾವು ನಿಮಗೆ ತೋರಿಸುವುದು ಸರಿ ಎನಿಸುತ್ತಿಲ್ಲ. ಹಾಗಾಗಿ ಅದನ್ನು ಮರೆಮಾಚಿದ್ದೇವೆ. ವೀಕ್ಷಕರೇ, ಸತತ ಪ್ರಯತ್ನದ ನಂತರ ಬದುಕು ಜಟಕಾ ಬಂಡಿ ತಂಡ ಲಕ್ಷ್ಮಿಯನ್ನು ಪತ್ತೆ ಹಚ್ಚಿ 9 ವರ್ಷದಿಂದ ದೂರವಾಗಿದ್ದ ಅಣ್ಣನ ಮಡಿಲಿಗೆ ಹಾಕಿದೆ. ಲಕ್ಷ್ಮಿಗೆ ಬಂದಂತಹ ದುಸ್ಥಿತಿ ಮತ್ಯಾವ ಹೆಣ್ಣು ಮಗಳಿಗೂ ಬಾರದಿರಲಿ ಎಂಬುದೇ ಬದುಕು ಜಟಕಾ ಬಂಡಿ ತಂಡದ ಆಶಯ. ಪ್ರಿಯ ವೀಕ್ಷಕರು, ಸಾಮಾನ್ಯವಾಗಿ ಹೆಣ್ಣು ಮಗಳು ಅದು 15-16ರ ಹರೆಯದಲ್ಲಿ ಕಾಣೆ ಆಗಿದ್ದಾಳೆ ಅಂತ ಸುದ್ದಿ ಬಂದಾಕ್ಷಣ ತಲೆಗೆ ಬರೋದು ಒಂದೇ ಕೆಟ್ಟ ಯೋಚನೆ, ತೀರ್ ಹೋಗಿದ್ದಾಳೆ ಅಂತನೂ ಅಂದ್ಕೊಳ್ಳಲ್ಲ. ಯಾವುದಾದ್ರೂ ವೇಷಾವಾಟಿಗೆ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳ ಅಂತಾನೆ ಯಾವಾಗಲೂ ಬುದ್ಧಿ ಓಡೋದು. ಯಾತಕ್ಕೆ ಅಂದ್ರೆ ಹದ್ದುಗಳ ಹಾಗೆ ಹೆಣ್ಣು ಮಕ್ಕಳಿಗಾಗಿ ಹೊಂಚು ಹಾಕ್ತಾ ಕಾಯ್ತಾ ಇರ್ತಾರೆ. ಆದರೆ ಲಕ್ಷ್ಮಿಯನ್ನ ಪತ್ತೆ ಹಚ್ಚೋದು ನಮ್ಮ ಕೆಲಸವಾಗಿತ್ತು. ಪತ್ತೆ ಹಚ್ಚಿದ ಮೇಲೆ ಅವರ ಕುಟುಂಬಕ್ಕೆ ನಾವು ಅವಳನ್ನ ಒಪ್ಪಿಸ್ತಾ ಇದ್ದೀವಿ. ಒಪ್ಪಿಸಾದ ಮೇಲೆ ಏನೇನಾಗುತ್ತೆ, ಅವರ ಕುಟುಂಬದವರು ಯಾವ ರೀತಿ ಅವಳನ್ನ ಸ್ವೀಕರಿಸ್ತಾಳೆ, ಇದು ಬಹಳ ಮುಖ್ಯವಾದ ವಿಚಾರ. ಲಕ್ಷ್ಮಿಯ ಭವಿಷ್ಯ ಸುಖಮಯವಾಗಿರಲಿ, ಇನ್ನು ಮುಂದೆ ಆದರೂ ನೆಮ್ಮದಿ ಅನ್ನೋದು ಅವಳ ಬದುಕಿನಲ್ಲಿ ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಈ ಎಲ್ಲ ಹುಡುಕಾಟದಲ್ಲಿ ನಮ್ಮ ತಂಡ ತೊಡಗಿದ್ರು ಕೂಡ ನಮಗೆ ನೆರವಾಗಿದ್ದಂತಹ ಪೊಲೀಸರು, ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ನಮ್ಮ ಬೆಂಬಲಕ್ಕೆ ನಿಂತ ನಮ್ಮ ತಂಡಕ್ಕೆ ನನ್ನ ಪ್ರಶಂಸೆಗಳು. ನಿಮ್ಮ ಬೆಂಬಲವೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಮಾನ ನಮ್ಮ ಮೇಲೆ ಇರುವವರೆಗೂ ನಮ್ಮ ಈ ಕೆಲಸ ಹೀಗೆ ಮುಂದುವರಿತಾ ಇರುತ್ತೆ. ಬದುಕು ಜಟಕಾ ಬಂಡಿಯ ಈ ಪಯಣ ನಿಮ್ಮೊಂದಿಗೆ ಹೀಗೆ ಮುಂದುವರಿಯುತ್ತೆ. ಜಟಕಾ